ಅಭಿನವ ಭಾರತದ ನಡೆನುಡಿಯ ಸಮಸ್ಯೆಗಳು. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಮತ್ತು ಅಭಿನವ ಭಾರತ ಅಂದರೆ ಎಂದೆಂದಿಗೂ ನಿತ್ಯ ನೂತನ ಅಂತ. ಅಭಿನವ ಅಂದರೆ ಕನ್ನಡ ಡಿಕ್ಷನರಿಯಲ್ಲಿ. ಹಾಗಾಗಿ ಈ ಎರಡು ಕೃತಿಗಳ ನಿವೇದನೆ ಪೀಠಿಕೆಯಿಂದ ಕೆಲವು ಅಂಶಗಳನ್ನು ಕೇಳಿ. 1945ರಲ್ಲಿ ಎರಡನೇ ಮಹಾಯುದ್ಧ ನಿಲ್ಲುತ್ತೆ. ಜಪಾನ್ನ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ಹಾಕಿದಾಗ ಅಮೇರಿಕ ನಿಲ್ಲುತ್ತೆ. ಆಗ ಮಾನವೀಯತೆ ಎಲ್ಲಿಲ್ಲದ ಮಾನವೀಯತೆ ಬಂದ್ಬಿಡುತ್ತೆ. ದೇವರು, ಧರ್ಮ ಎಲ್ಲ ಪ್ರಪಂಚದಾದ್ಯಂತ. ಸುಮಾರು 10-15 ವರ್ಷಗಳ ಒಂದು ಅಣೆಕಟ್ಟು ಒಡೆದು ಅಲ್ಲಿದ್ದವರೆಲ್ಲ ದುಡ್ಡು ಅಂತ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರಂತ. ಮಾರವಾಡಿಗಳು ಮತ್ತಿತರ ವೇಶ್ಯರು, ಅವರಿಗೆಲ್ಲ ಮಾನವೀಯತೆ ಬಂದು ಈಗ ಅನಿಸುತ್ತೆ ಮೂರನೇ ಮಹಾಯುದ್ಧ ಆಗಬೇಕು, ಆಗ ಮಾನವೀಯತೆ ಬರುತ್ತೆ ಅಂತ ನಡೀತು. ನಾನು 1946ರಲ್ಲಿ ಹುಟ್ಟಿದ್ದೇನೆ. ದೇಶಕ್ಕೆ 47ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಾನು ಒಂದು ವರ್ಷ 1-2 ತಿಂಗಳು ಕೂಸು. ಬಾಲ್ಯ ಬಹಳ ಮುಖ್ಯವಾಗ್ತದೆ ಮಕ್ಕಳನ್ನು. ಇವತ್ತು ಮಕ್ಕಳನ್ನು ನಾವು ಬೆಳೆಸೋದು ಅಷ್ಟು ಸುಲಭ ಇಲ್ಲ. ನಾನು ಕೇಳ್ತಾ ಇದ್ದೆ ನೋಡಿ, ಮಾನವೀಯತೆ ಎಲ್ಲಿದೆ ಈಗ? ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಜ ಸಂಕುಲ ಅಂತ ಒಂದು ಉಪಸಂಹಾರದಲ್ಲಿ ಹೇಳಿದ್ದೇನೆ. ಎಲ್ಲಿದೆ ತ್ರಿಗುಣಾತ್ಮಕ? ಈ ಪ್ರಪಂಚದಲ್ಲಿ ಮೃಗ ಸಂಕುಲ ನೋಡ್ತಾ ಇದ್ದೇವೆ. ಮಾನವನ ಆಗ್ತಾ ಇಲ್ಲ. ಮಾನವೀಯತೆಯ ಇನ್ನೊಂದು ಮುಖವೇ ದೈವಿಕತೆ. ದೇವರು, ಧರ್ಮದ ಅಂಜಿಕೆ ಇದ್ದರೆ ಮಾತ್ರ ಪ್ರೀತಿ ಪ್ರೇಮ ಹುಟ್ಟುತ್ತದೆ. ದೇವರಂತ ಮನುಷ್ಯ ಅಂತಾರೆ ಅವನಿಗೆ. ಸನ್ಮಾನ್ಯ ಭೈರಪ್ಪನವರ ಒಂದು ಅಣಿಮುತ್ತನ ಬೆಳಗ್ಗೆ ನೋಡಿದೆ ನಾನು. ಪ್ರೀತಿ ಪ್ರೇಮ ತಾನಾಗೆ ಹುಟ್ಟಬೇಕಂತೆ. ಹೇಗೆ ಹುಟ್ಟುತ್ತೆ ರೀ? ಹುಟ್ಟಿದ್ರೂ ಸಾಯುತ್ತೆ. ದೇವರು, ಧರ್ಮ, ಕರ್ಮದ ಅಂಜಿಕೆ ಇರಬೇಕು. ನೀನು ಬದುಕು, ನನ್ನನ್ನು ಬದುಕಲು ಬಿಡು. ನೋಡಿ, ಅಭಿನವ ಭಾರತ ಬೆನ್ನು ಪುಟದಲ್ಲಿ ಏನು ಹೇಳ್ತೇನೆ? ಒಂದು ದೇಶದ ಘನತೆ, ಗೌರವ, ನೀನು ಬದುಕು. ಒಂದು ದೇಶದ ಘನತೆ, ಗೌರವ, ನೀನು ಬದುಕು, ನನ್ನನ್ನು ಬದುಕಲು ಬಿಡು ಎಂಬ ಜೀವ ಧರ್ಮ. ಇದು ವಿಶ್ವಮಾನವ ಧರ್ಮವಾಗಿದೆ. ದೇಶದ ಪ್ರತಿಯೊಂದು ಕುಟುಂಬದ ಸಹಬಾಳ್ವೆಯ ಭಾವನೆಯಾಗಿದೆ. ಸಹಸ್ರಾರು ಜಾತಿ ಮತಗಳು ಇರುವ ಭಾರತದಲ್ಲಿ ನಾಮಕೋಟಿ ರೂಪಾತಿಶಯಗಳ ಆರಾಧನೆಗಳಲ್ಲೂ ದೇವರು ಒಬ್ಬನೇ. ಗುಣಗೌರವ ಕರ್ಮದ ಧರ್ಮ ಎಲ್ಲರಿಗೂ ಒಂದೇ.
ಧರ್ಮಕ್ಕೆ ಜಯವೆಂಬ ಮಹಾಭಾರತ ವ್ಯಾಸ ಋಷಿ ದರ್ಶನದ ದಿವ್ಯ ದೃಷ್ಟಿ, ಯುಗ ಪ್ರವರ್ತಕ ದಿವ್ಯ ದೃಷ್ಟಿಯಲ್ಲಿ ವ್ಯಾಸರ ದಿವ್ಯ ದೃಷ್ಟಿಯಲ್ಲಿ ಯುಗ ಪ್ರವರ್ತಕ ಸೃಷ್ಟಿಯಲ್ಲಿ ಯೋಗೀಶ್ವರ ಶ್ರೀಕೃಷ್ಣನ ರೀತಿ ನೀತಿಯಲ್ಲಿ ಯುದ್ಧಕ್ಕಿಂತಲೂ ಸಮರ ಶಾಂತಿಯ ಸತ್ಯ ಚಿಂತನೆಯಾಗಿದೆ. ಯುದ್ಧ ನಡೆದೇ ಬಿಡುತ್ತೆ. ಮಹಾಭಾರತ ಮನಮನೆ ಕತೆ ಆಗುವುದು ಹೇಗೆ ಅಂತ ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಯುದ್ಧ ಮತ್ತು ಶಾಂತಿಯ ಚಿಂತನೆ ಇಲ್ಲೇ ಹೇಳ್ತೇನೆ. ಪ್ರಪಂಚದ ಮೊದಲನೆಯ ಸರ್ವಾಧಿಕಾರಿ, ದುರ್ವಿಚಾರಿ, ನೀಚ ಸ್ವಾರ್ಥಿ ದುರ್ಯೋಧನ. ಟಾಲ್ಸ್ಟಾಯ್ನ ವಾರ್ ಆ್ಯಂಡ್ ಪೀಸ್ ಇಂಥ ಮುಂಚೆ ವಾರ್ ಆ್ಯಂಡ್ ಪೀಸ್ ಅನ್ನೋದನ್ನು ಮಹಾಭಾರತ ಹೇಳ್ತದೆ. ರವಿ ಕಾಣದ್ದನ್ನು ಕವಿ ಕಂಡ ಎಂಬುದು ವೇದಕಾಲದ ನುಡಿ. ಈಗ ಟಿ ವಿ ಸೀರಿಯಲ್ಸ್, ಮೊಬೈಲ್ ಜಾಲತಾಣಗಳು ಕಾಣದ್ದನ್ನು ಕವಿ ಕಾಣಿಸಬೇಕಾದ ಸವಾಲನ್ನು ಎದುರಿಸಬೇಕಾಗಿದೆ. ತಂತ್ರಜ್ಞಾನದ ಕಾಲವಿದು. ಒಂದು ಕಾಲಕ್ಕೆ ದೊಡ್ಡ ರೂಮಿನಲ್ಲಿದ್ದ ಕಂಪ್ಯೂಟರ್ ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಎಲ್ಲರ ಅಂಗೈ ಮುಂಗೈಯಲ್ಲಿದೆ. ಮೊಬೈಲ್ ಆಗಿ ಯುವಜನತೆ ಮೊಬೈಲ್ ಆನ್ಲೈನ್ ದೃಶ್ಯಗಳಲ್ಲಿ ಕಳೆದು ಹೋಗುವುದೇಕೆ? ಅವರಿಗಲ್ಲೂ ಸೆಳೆಯುವುದು ಯಾವುದು? ಧನಕಾಮನೆ. ಹೆಣ್ಣು ಇವತ್ತು ಮಾರಾಟದ ವಸ್ತು ಆಗಿದ್ದಾಳೆ. ಅವಳ ದೇಹ ಪ್ರದರ್ಶನ. ಹಿಂದಿನ ಕಾಲದಲ್ಲಿ ನಾನು ಭಾರತವನ್ನು ನೋಡ್ತಾ ಬೆಳೆದವನು. ನಾಟಕದಲ್ಲಿ ಕೆಲಸ ಮಾಡ್ತಾವಣ್ಣ ಅಂದರೆ ಅವಳಿಗೆ ಗೌರವ ಇಲ್ಲ. ಸಿನಿಮಾದಲ್ಲಿದ್ದಾಳೆ ಎಂದರೂ ಕೂಡ ಇಲ್ಲ. ಆ ಗೌರವ ತಂದುಕೊಟ್ಟಿದ್ದು ರಾಜ್ಕುಮಾರ್, ವಿಷ್ಣುವರ್ಧನ್. ಆ ಕಾಲದ ಸಮಾಜ ಸುಧಾರಣೆ ಎಲ್ಲಿದೆ? ದೃಶ್ಯ ಮಾಧ್ಯಮದಲ್ಲಿ. ಯಾರು ಸಮಾಜ ಕಲ್ಯಾಣವನ್ನು ಮಾಡ್ತಾರೋ ಅವ್ರ ಕಲ್ಯಾಣವನ್ನು ಸಮಾಜವೇ ಮಾಡುತ್ತೆ ಅಂತ VR ತಗೊಂಡಾಗ ನಾನು ಹೇಳಿ ಬಂದ್ಬಂತೆ. ನನಗೂ ನನ್ನ ಶ್ರೀಮತಿಗೂ ಕೂರಿಸಿ ಸನ್ಮಾನ ಮಾಡಿದಾಗ, ಹೌದು ರೀ, ಏನು ಕೊಡ್ತು? ಲಾಂಗ್ ಹಿಡ್ಕೊಂಡು ಗುರಾಯಿಸ್ಕೊಂಡು ನೋಡೋದು. ಒಬ್ಬ ಮೇರು ನಟನಿಗೆ ಬೆನ್ನು ತೆಗಿತು. ಬೆನ್ನು ಬಹಳ ಮುಖ್ಯ. ಇನ್ನೊಬ್ಬನಿಗೆ ಕಿಡ್ನಿ ಡ್ಯಾಮೇಜ್ ಮಾಡ್ತು. ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ. ಈಗ ಅಡ್ವರ್ಟೈಸ್ಮೆಂಟ್ಗಳೇ ಇಲ್ಲ. ನೀವು ಏನು ಸಮಾಜಕ್ಕೆ ಕೊಡ್ತೀರೋ ಅದನ್ನು ಸಮಾಜ ನಿಮಗೆ ಕೊಡುತ್ತೆ. ಪ್ರೀತಿ ಪ್ರೇಮ ತಾನಾಗೆ ಹುಟ್ಟಲ್ಲ. ದೇವರು ಧರ್ಮದ ಭಯ ಇರಬೇಕು. ಹಣ ಹೆಣ್ಣು ಹೆಂಡ ಹಣ ಧನಕಾಮನೆಯ ಪ್ರಪಂಚ ಅಲ್ಲ ಇದು. ದೇವರು ಧರ್ಮದ ಮಾನವೀಯ ಪ್ರಪಂಚ. ಮನುಷ್ಯ ಮಾನವನಾಗಬೇಕು, ದಾನವನಾಗಬೇಕು ಅಲ್ಲವೇ? ರಾಮಾಯಣ, ಮಹಾಭಾರತ
ತಿರುಚಿ ಬರೆದು ರಾಮ ದೇವರಲ್ಲ, ಕೃಷ್ಣ ದೇವರಲ್ಲ ಅಂತ ತಿರುಚಿ ಬರೆದು ಮತ್ತೆ ಬಂದರು ಮಾನವೀಯತೆ ಬಗ್ಗೆ ಮಾತಾಡೋದು. ದೈವಿಕತೆ ಅನ್ನೋದನ್ನು ಬಿಟ್ಬಿಡೋದು. ದೇವರು, ಧರ್ಮದ ಅಂಜಿಕೆ, ದೇವರು ಎಲ್ಲೊಳಗೂ ಇದ್ದಾನೆ. ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿತ್ ಇನ್ ಯು ಅಂತ ಹೇಳ್ತಾರೆ ವಿವೇಕಾನಂದರು. ಗಾಡ್ ಈಸ್ ಇನ್ ಎವರಿ ಮ್ಯಾನ್. ಯಾವುದು ತಪ್ಪು, ಯಾವುದು ಒಳ್ಳೆಯದು ಅನ್ನೋದನ್ನು ಒಳಗಿರೋ ಅವನು ಹೇಳ್ತಾನೆ, ಆತ್ಮನಲ್ಲಿ ಪರಮಾತ್ಮ. ಇದನ್ನು ಎಷ್ಟು ಸಾರಿ ಹೇಳಿದ್ರು ಕಡಿಮೆನೆ. ವೆಂಕಟೇಶ್ವರ, ವೆಂಕಟೇಶ್ವರನ ಕತೆ ಬರೆದು ಬಿಡೋಣ. ದುಡ್ಡಿನ ದೇವರು, ಅವನು ಹಿಂಗೆ ಕೈ ಹಿಡ್ಕೊಂಡು ನಿಂತಿದ್ದಾನ ಕೆಳಗಡೆ, ಎಲ್ಲ ದುಡ್ಡು ತಂದು ನನ್ನ ಪಾದಕ್ಕೆ ಹಾಕಿ ಅಂತ. ನಿಮ್ಮ ಪಾಪ ಕರ್ಮಗಳನ್ನು, ನಿಮ್ಮ ತಪ್ಪು ಒಪ್ಪುಗಳನ್ನು ತಂದಿಲ್ಲ ಹಾಕಿ. ತಪ್ಪು ಮಾಡಿದ್ದೀರಿ ಮನುಷ್ಯ ಅಂದಮೇಲೆ, ಟು ಎರರ್ ಇಸ್ ವುಮನ್, ಫರ್ಗಿವ್ ಇಸ್ ಡಿವೈನ್ ಅಂತ ತಂದು ಹಾಕಿ ನಾನು ಪಾದಗಳಿಗೆ ಶರಣಾಗಿ ನಿಮಗೆ ಜ್ಞಾನೋದಯ ಉಂಟು ಮಾಡಿ ನಾನು ಸಲಹುತ್ತೇನೆ. ಅಲ್ಲಿ ಹೋಗಿ ಬಂದಮೇಲೆ ನೋಡಿ, ಅದೇ ಗುಂಗಲ್ಲಿ, ಮಾನವೀಯತೆಯಲ್ಲಿ, ದೈವಿಕತೆ ಗುಂಗಲ್ಲಿ ಇರ್ತೀರ ಅಲ್ಲವೇ? ನಮ್ಮ ದೃಷ್ಟಿ ಅಂತೆ ಸೃಷ್ಟಿ ಇರುತ್ತೆ. ಆತ್ಮವಂಚನೆಯಿಂದ ಯಾವುದೇ ಕೃತಿಯನ್ನು ಬರಿಬಾರ್ದು. ಒಂದು ಪುಟ್ಟ ಕವನ ಸಂಕಲನ ನಾನು ಬರೆದಿದ್ದು ಮೊದಲೇ, ಕನ್ನಡದ ಗುಡಿಯಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ, ತಿರುಮಲೇಶನ ಬುಕ್ಕಲ್ಲಿ. ಈ ಕೃತಿಗೆ ಹಿರಿಯ ಸಾಹಿತಿಗಳಾದ ಶಿವಮೊಗ್ಗದ ಜಾಗೃತಿ ಪತ್ರಿಕೆಯ ಸಂಪಾದಕರಾದ NK ಸೀತಾರಾಮ ಅಯ್ಯಂಗಾರ್ ಅವರು ಬರೆದ ಮುನ್ನುಡಿ. ಅದನ್ನು ಓದಿದಾಗ ಸಖೇದಾಶ್ಚರ್ಯವಾಗುತ್ತೆ. ತಿರುಮಲೇಶನ ಬುಕ್ಕಲ್ಲಿ ನಿವೇದನೆಯಲ್ಲಿ ಹೇಳಿದ್ದೇನೆ. ಅದರ ಸಾರಾಂಶ, ಅನ್ನ ಬೆಂದಿದೆ ಅನ್ಬೇಕಾದ್ರೆ ಎಲ್ಲದನ್ನು ನೋಡಲ್ಲ ರೀ, ಒಂದೆರಡಾಗಲೂ ನೋಡ್ತಾರೆ. ಹಾಗೆ ಆಗಲೇ ನೋಡಿಬಿಟ್ಟಿದ್ದಾರೆ. ನಾನೇನೂ ಬರೆದಿರಲಿಲ್ಲ, ಒಂದು ಕನ್ನಡದ ಗುಡಿಯಲ್ಲಿ ಅಂತ ಒಂದು ಪುಟ್ಟ ಕವನ ಸಂಕಲನ, ಮಗ್ಗಿ ಪುಸ್ತಕದ ಥರ ಇದೆ. ಹೇಳ್ತಾರೆ ಅವರು, ಉದಯೋನ್ಮುಖ ಸಾಹಿತಿ H. ಶಿವರಾಮ್ ಬದುಕಿನ ಹೋರಾಟದ ಮಧ್ಯೆ ಪಂಚೇಂದ್ರಿಯಗಳಿಂದ ಅನುಭವಿಸಿದ ಪಂಚಾಮೃತವನ್ನು ಎಲ್ಲರಿಗೂ ಹಂಚಲು ಹೊರಟಿದ್ದಾರೆ. ಈ ಪ್ರಯತ್ನ ಅವರ ಹೃದಯದಿಂದ ಹೊರಹೊಮ್ಮಿರುವ ಕಾವ್ಯರಸಧಾರೆ. ಇನ್ನೂ ವಸಂತದಲ್ಲಿರುವ H. ಶಿವರಾಮ್ ಕಂಡದ್ದೆಲ್ಲ ಹಸಿರು ಸೌಂದರ್ಯದ ಆತ್ಮಪ್ರಶಂಸೆ ಅಲ್ಲ ರೀ, ಇದು ಆತ್ಮ ಸಂತೋಷದಿಂದ ಹೇಳ್ತಾ ಇದ್ದಾರೆ. ನಾನು ಹಿಂತಿರುಗಿ ನೋಡಿ, ಈ ಇಡೀ ವಯಸ್ಸಲ್ಲಿ ಶಿವರಾಮ್ ಕಂಡಿದ್ದೆಲ್ಲ ಪ್ರೇಮ, ಪ್ರಣಯಕ್ಕೆ, ಮಮತೆ, ಸ್ನೇಹಕ್ಕೆ ಅವರ ಹೃದಯ ಮಿಡಿದಿದೆ. ಬಾಂಧವ್ಯದಿಂದ ವಂಚಿತರಾದಾಗ ಮಿಡುಕಿದೆ. ಕವನ ಸಂಕಲನದ ಉತ್ತರಾರ್ಧದಲ್ಲಿ ಕವಿಯ ಅನುಭವದ ಒಳತೋಟಿ ಹೊರ ಚಿಮ್ಮಿದೆ. ಚಿಂತೆ ಇಲ್ಲದ ಮನ, ಚಂದ್ರನಿಲ್ಲದವನ ಕಾರ್ಗತ್ತಲೆಯ ಕಾನನ. ದಾರಿಗಾಣದೆ ಉಳಿಯುವುದು ಸತ್ವಹೀನ. ಚಿಂತೆಗಳಿರಬೇಕು, ಅನುಗಾಲವೂ ಚಿಂತೆ. ಈ ಶರೀರಕ್ಕೆ ಚಿಂತೆ ಇರಬೇಕು. ಚಿಂತೆಗಳು ಇರಲಿ ಚಿತ್ತದಲ್ಲಿ, ಅವು ಸಚ್ಚಿದಾನಂದವನೇ ತರಲಿ.
ಅಂತ ಹೇಳ್ತೇನೆ. ಚಿಂತೆಯ ಚೇತನ, ಕವಿ ಹೃದಯಕ್ಕೆ ಜೀವನ ಸಾಕ್ಷಾತ್ಕಾರ ಕಂಡಿದೆ. ಜೀವನದ ಹೊದಂತದಲ್ಲಿ ಶೃಂಗಾರ ಶತಕ ಬರೆದ ಮಹಾಕವಿ ಭರ್ತೃಹರಿ ತನ್ನ ಅನುಭವದ ಋತುಮಾನ ಕಳೆದು ವೈರಾಗ್ಯ ಶತಕವನ್ನು ಬರೆದು ಮಾನವನ ಬಾಳಿನ ಎರಡು ಮುಖಗಳ ವಿಶ್ವರೂಪ ದರ್ಶನ ಮಾಡಿಸಿದ. ರಾಷ್ಟ್ರಕವಿ ಕುವೆಂಪು ಅವರು ಶೃಂಗಾರ ರಸವನ್ನು ಉಣಿಸಿದವರು, ವೈರಾಗ್ಯದ ಔಷಧಿಯನ್ನಿತ್ತರು. ಅಂತೆಯೇ ಶಿವರಾಮ್ ಸೂಕ್ಷ್ಮ ತೀಕ್ಷ್ಣವಾಗಿ ಬಾಳಿ ಕಾವ್ಯಾಕಾಶದಲ್ಲಿ ಸ್ವಚ್ಛಂದವಾಗಿ ಬೆಳೆಯಗಲಿ. ನೋಡಿ, ನಾನು ಆಗಲೇ ಹೇಳ್ದಂಗೆ 1945 ಎರಡನೇ ಮಹಾಯುದ್ಧ ನಿಲ್ತು. ಪ್ಲೇಗು, ಸಿಡುಬು, ಕಾಲರ, ಟೈಫಾಯ್ಡ್ ಎಲ್ಲೆಲ್ಲೂ ಅಷ್ಟೇ ದೇವರ ನಂಬಿಕೆ. ಸ್ವಾತಂತ್ರ್ಯ ಬಂದಾಗ ನಾನು ಆಗಲೇ ಹೇಳ್ದಂಗೆ 1 ವರ್ಷಕ್ಕೆ 2-3 ತಿಂಗಳ ಕೋರ್ಸು ನಾನು 1946 ನವಂಬರ್ 47 ಆಗಸ್ಟ್ 15ರಂದು ಸ್ವಾತಂತ್ರ್ಯ. ಹಾಗಾಗಿ ದೇವರು ಧರ್ಮ ಕರ್ಮದ ಅಂಜಿಕೆ ಇರಬೇಕು. ಎಲ್ಲಿದೆ ರೀ? ಗುಡಿಗಳು ವೃದ್ಧರ ಮನಃಶಾಂತಿಗೆ ಭಜನಾ ಮಂದಿರಗಳಾದರೆ ಗ್ರಾಮಗಳು ವೃದ್ಧಾಶ್ರಮಗಳಾಗುತ್ತಿವೆ. ಅನುಕರಣೆ ವೈಪರೀತ್ಯದಿಂದ ಆತ್ಮಹತ್ಯೆ ಸಾಮಾನ್ಯವಾಗಿದೆ. ಹೆತ್ತವರು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುವಂತಾಗಿದೆ. ಬಹಳ ವಿಚಿತ್ರ ಅಂದರೆ, ಓದಬೇಕಾಕೆ ಕ್ರಿಕೆಟ್ ಆಡೋದು ಕಲ್ತರಾಯ್ತು, ಚೆಸ್ ಕಲ್ತರಾಯ್ತು, ವಿಶ್ವವಿಖ್ಯಾತನಾಗ್ಬಿಡ್ತೀನಿ. ಇವನ್ ಯಾಕೆ ಅಷ್ಟು ವೈಭವೀಕರಣ ಮಾಡ್ತಾ ಇದ್ದಾರೆ? ವಿದ್ಯೆಯಿಂದ ವಿನಯ, ನಮ್ರತೆ, ಮಾನವೀಯತೆ ಇವೆಲ್ಲವೂ ಕೂಡ ವಿದ್ಯೆಯ ಸದ್ವಿಚಾರದಿಂದ ಅಂತಹ ಪಠ್ಯಗಳಿಂದ ಎಲ್ಲಿದೆ ಅಂತ ಪಠ್ಯ? ನಮ್ಮ ಇದು ಯಾರ ಪಟ? ರಾಮದೇವರ ಪಟ ಅಂತ ಓದ್ದವನು ಶಿವರುದ್ರಪ್ಪನವರ ಕವನ. ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ಎನ್ನುವಳು. ನೂರಲ್ಕೆಯ ರಭಸಮತಿಯ ಅಬ್ಬರಗಳ ನಡುವೆಯೂ ನಿಯತಗತಿಯ ತಾರೆಯಳು. ಬಲವ ನೀಡು ಶ್ರೀ ಗುರು. ಸಾಮಾಜಿಕ ವಿಡಂಬನೆ ಈಗ ಮಾಡ್ಲಿಕ್ಕೆ ಹೊರಟ್ರೆ ಪ್ರಶಸ್ತಿಗಳೆಲ್ಲ ಯಾರಿಗೆ ಕೊಡ್ತಾರೆ? ಅದನ್ನು ತೀರ್ಪುಗಾರರು ಯಾರಾಗಿದ್ದಾರೆ ಅಂತ ನೋಡಿದಾಗ ಭಾರತ ವಿಚಿತ್ರ ವಿರೋಧಾಭಾಸಗಳ ದೇಶ. ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರೆ ಕುವೆಂಪು. ಏನಾಗಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡೋರು ಯಾರು? ತೀರ್ಪುಗಾರರು ಯಾರು? ದೇವರಿಲ್ಲ, ಎಲ್ಲ ದೇವರು, ದೇವರಿಲ್ಲ, ಎಂಥದ್ದು ಇಲ್ಲ. 3 ಜನನು ಎಲ್ಲ ವಿಜ್ಞಾನ ವಿಜ್ಞಾನ ಅನ್ನೋರು, ಅಂಥವ್ರಿಗೆ ಕೊಡ್ತಾರೆ. ಒಂದು ಉದಾಹರಣೆ, ಪತ್ರಕರ್ತರಾದ ಕೃತಿಗಿಂತ ಸಾಹಿತ್ಯ ದೊಡ್ಡದಂತೆ. ಸಾಹಿತ್ಯ ಸಮಾಜಕ್ಕೋಸ್ಕರ ಇರೋದು. ಸಮಾಜದ ರೀತಿ ನೀತಿ ಜೀವನ ಮೌಲ್ಯಗಳನ್ನು ತಿಳಿಸೋದು ಸಾಹಿತ್ಯ.
ಸಾಹಿತ್ಯ ಜನಾಂತರಾಳದ ಸತ್ಯ, ಅದನ್ನು ನಾವು ದಾಖಲೆ ಮಾಡುವುದು ಪುಸ್ತಕದಲ್ಲಿ ಅಲ್ಲವೇ? ರಾಮಾಯಣ ಬರೆದು ಯಾವ ಪವಾಡ ನಡೆಯಲ್ಲ. ರಾಮಾಯಣದಲ್ಲಿ ಸೀತೆ ಅಗ್ನಿ ಪ್ರವೇಶ ಮಾಡಲ್ಲ. ನೀನು ವಿಭೀಷಣನಲ್ಲಿಗೆ ಹೋಗು, ಸೀತೆಗೆ ಹೇಳೋದು ರಾಮ. ಸುಗ್ರೀವನಲ್ಲಿಗೆ ಹೋಗು. ಏನ್ರಿ ಹಿರಿಯ ಪತ್ರಕರ್ತರು, ಇವರಿಗೆ ಪ್ರಶಸ್ತಿಗಳೆಲ್ಲ ಗುಣ ಗೌರವ ಕಳ್ಕೊಂಡಿವೆ. ಒಳ್ಳೆಯ ಕೆಲಸ ಮಾಡ್ಬೇಕ್ರಿ, ಒಳ್ಳೆಯದನ್ನೇ ಹೇಳಬೇಕು. ಸಮಾಜ ಘಾತುಕರಾಗಬಾರ್ದು, ಸಮಾಜ ಚಿಂತಕರಾಗಬೇಕು. ಜೀವನ ಮೌಲ್ಯಗಳನ್ನು ಸಾದರಪಡಿಸ್ಬೇಕು. ನಮ್ಮೊಳಗಿರುವ ಸತ್ವ ದೈವತ್ವ ಅದು ಎಲ್ಲರಲ್ಲೂ ಇದೆ. ಅದನ್ನು ಪ್ರಕಟಪಡಿಸುವಂತೆ ಮಾಡಬೇಕು ಅವರಲ್ಲಿರೋದನ್ನು. ಆತ್ಮಹತ್ಯೆಗಳು ಸಾಮಾನ್ಯವಾಗಿವೆ, ಓದುವ ಹುಡುಗರಲ್ಲೂ ಕೂಡ. ಹಣ ಹೇಳ್ತದೆ, ಹಣವೇ ನಿನ್ನ ಗುಣ ಎಷ್ಟೊಂದು ಹೇಳಲಿ, ಈ ಕೃತಿಯಲ್ಲಿ ಬರೆದಿದ್ದು ಅಂತ ಜನ ಅಂತಾರೆ. ಹಣ ಹೇಳ್ತಾರೆ, ಗುಣವೇ ನಿನ್ನ ಋಣ ಎಷ್ಟೆಂದೂ ತೀರಿಸಲಿ. ರಾಮಾಯಣ, ಮಹಾಭಾರತ, ಭಾರತೀಯ ಮಹಾಕಾವ್ಯಗಳು ಶ್ರೀನಿವಾಸ ಕಲ್ಯಾಣದಂತಹ ಸ್ಥಳ ಪುರಾಣಗಳು ಪೂರ್ವಾಪರ ಪ್ರಪಂಚವನ್ನು ಪರಾಮರ್ಶಿಸುತ್ತವೆ. ಅವುಗಳಿಂದ ಹೊಸ ದೃಷ್ಟಿಯಲ್ಲಿ ತತ್ವಾರ್ಥ ಚಿಂತನೆಗಳು ಮೂಡಿ ಬರುತ್ತವೆ. ಭೈರಪ್ಪನವರು ಇಳಿ ವಯಸ್ಸಿನಲ್ಲಿ ಈಗ ಬಂದ್ಬಿಟ್ಟು ಪ್ರೀತಿ ಪ್ರೇಮ ತಾನಾಗೆ ಹುಟ್ಟಬೇಕು. ಅದೆಂಗೆ ತಾನಾಗೆ ಹುಟ್ಟುತ್ತೆ? ಇನ್ನು ಮಕ್ಕಳ ನಾವು ಹುಟ್ಟಿದ ಮಗು ಅದಕ್ಕೆ ಯಾವ ಜಾತಿನೋ ರೀತಿನೋ ಏನೂ ಗೊತ್ತಿಲ್ಲ. ಅದಕ್ಕೆ ನಾವು ಪ್ರೀತಿ ಪ್ರೇಮ ಆಗ ಅದಕ್ಕೆ ಹುಟ್ಟುತ್ತೆ. ಮಗು ದೇವರು. ತಂದೆ ತಾಯಿ ಮಗುವನ್ನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗೆ ವಿಶ್ ಮಾಡ್ತವೆ, ಅವೇ ಮೊದಲು ಕೈ ಎತ್ಬಿಡ್ತವೆ. ನಾನು ಅವ್ರಿಗೆ ಹೇಳ್ತೇನೆ, ನೋಡಿ ಮಕ್ಕಳನ್ನ ದೇವರು ಅಂತ ಯಾಕೆ ಹೇಳ್ತಾರೆ? ಯಾವ ಜಾತಿ ಪಾತಿ ಏನೇನೂ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ. ಅವಕ್ಕೆ ಪ್ರೀತಿ ಪ್ರೇಮ ತಾನಾಗೆ ಹುಟ್ಟಿದೆ ಮಕ್ಕಳಲ್ಲಿ. ನಮ್ಮ ಎಲ್ಲಿಂದ? ಆ ದೈವಿಕತೆ ಅದು ಮನುಷ್ಯನಲ್ಲಿ ದೇವರು ಕೊಟ್ಟಿದ್ದಾನೆ. ಹುಟ್ಟುತ್ತಲೇ ದೇವರ ಥರ ಒಂದು ಮಗು ಇರುವ ಹಾಗೆ ಅದನ್ನು ಆ ಮಗು ಬೆಳೀತಾ ಇದ್ದ ಹಾಗೆ ಹಾಳು ಮಾಡುವವರು ನಾವು. ಇನ್ನು ಪಠ್ಯ ಪುಸ್ತಕಗಳು, ಇವಳು ಕಮಲ, ಇವನು ಬಸವ, ಇದು ಯಾರ ಪಟ? ರಾಮದೇವರ ಪಟ. ಇದೆಲ್ಲ ಹಾಕ್ಬಿಟ್ರೆ ಕೆಥರೀಕರಣ ಆಗ್ಬಿಡುತ್ತೆ, BJP ಆಗ್ಬಿಡುತ್ತೆ. ಒಳ್ಳೆಯದನ್ನು ಒಳ್ಳೆಯ ದೃಷ್ಟಿಯಲ್ಲಿ ನೋಡಲ್ಲ ನೀವು, ಎಲ್ಲವನ್ನು ರಾಜಕೀಯದಲ್ಲಿ ನೋಡ್ತೀರಿ ಅಲ್ವೇ? ಎಲ್ಲದಕ್ಕೂ ಪೌರಾನೀತಿ ನಾವು ಓದ್ದವರು. ಸಂವಿಧಾನ ಅಂತ ಹಿಂಗೆ ಹಿಡ್ಕೊಂಡು ತೋರಿಸೋದು. ಸಂವಿಧಾನ ಇರೋದು ಯಾರಿಗೂ ಮುಖ್ಯವಾಗಿ? ಸಚಿವರಿಗೆ, ಮಂತ್ರಿವರಿಯರಿಗೆ, ಪ್ರೈಮ್ ಮಿನಿಸ್ಟ್ರಿಗೂ ಕೂಡ. ಜನಸಾಮಾನ್ಯರಿಗೆ ಅದರಲ್ಲಿರೋ 4 ಆರ್ಟಿಕಲ್ಲು: ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್
ಸ್ಪೀಚ್. ಅಷ್ಟೇ ಅಲ್ಲ, ಧಾರ್ಮಿಕ ಸ್ವಾತಂತ್ರ್ಯ. ನಿಮ್ಮ ಧರ್ಮ, ನಿಮ್ಮ ರೀತಿ. ಧರ್ಮ ಅನ್ನೋದು ಎಲ್ಲರಿಗೂ ಒಂದೇ. ಕೇಳಿದ ರೀತಿ ನೀತಿ ಧರ್ಮವಾದರೆ ಮಾಡಿದ ಕೆಲಸ, ಕೇಳಿದ ರೀತಿ ನೀತಿ ಕರ್ಮವಾಗಬೇಕು. ಆಗ ಮಾಡಿದ ಕೆಲಸ ಧರ್ಮವಾಗ್ತದೆ. ಪುರಾಣಗಳು, ರಾಮಾಯಣ ಮಹಾಭಾರತಗಳು ಮನೆ ಕಥೆ ಆಗಿವೆ. ರಾಮಾಯಣದಲ್ಲಿ ಭಾತೃತ್ವ ಪ್ರೇಮ, ಮಹಾಭಾರತದಲ್ಲಿ ಅದೇ ದಾಯಾದಿಗಳು. ಒಬ್ಬ ದುರ್ವಿಚಾರಿ, ನೀಚ ಸ್ವಾರ್ಥಿ, ಸತ್ವಗುಣ ಕಿಂಚಿತ್ ಸ್ವಾರ್ಥ, ರಜೋಗುಣ ಕಡು ಸ್ವಾರ್ಥ, ತಮೋಗುಣ ನೀಚ ಸ್ವಾರ್ಥ. ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯ ಭವಾರ್ಜುನ, ನಿತ್ಯ ಸತ್ವೋತ್ಸವ, ನಿರ್ಯೋಗಕ್ಷೇಮ ಆತ್ಮಾವಾನ್. ನಿನ್ನ ಯೋಗಕ್ಷೇಮವನ್ನು ಆತ್ಮನಲ್ಲಿ, ಆತ್ಮಾವನ್ನಾಗಿ ಅವನಲ್ಲಿ ಕಾಣು. ಅವನು ತಪ್ಪು ಒಪ್ಪ ಹೇಳ್ತಾ ಇರ್ತಾನೆ. ಭಾಳಷ್ಟು ಸಾರಿ ಹೇಳಿದ್ದೀನಿ, ಎಷ್ಟು ಸಾರಿ ಹೇಳಿದ್ರು ಕಡಿಮೆನೆ. ಭಗವದ್ಗೀತೆ ಹೇಳೋದೇ ತ್ರಿಗುಣಾತ್ಮಕ ತತ್ವ. ವೇದಗಳು ಹೇಳುವುದೇ, ವೇದ ಘೋಷಗಳು ಕೂಡ ತ್ರಿಗುಣಾತ್ಮಕ ತತ್ವದ ಆಧಾರದ ಮೇಲೆ ಇವೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.